ವೀಕ್ಷಕರೇ, ಮಲೆನಾಡಿನ ಹುಡುಗಿ ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡು ನೆಲೆಸಿದ್ದು ಜಯನಗರದಲ್ಲಿ. ಕಲೆ ಎಲ್ಲರನ್ನು ಕೈಬೀಸಿ ಕರೆಯುತ್ತದೆ. ಇವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಛಾಯಾಗ್ರಹಣ. ಮದುವೆ ಮುಂಜಿ ಕಾರ್ಯಕ್ರಮವಲ್ಲ. ಇವರ ಗುರಿ ಇದ್ದದ್ದು ಪತ್ರಿಕಾ ಛಾಯಾಗ್ರಾಹಕರಾಗಬೇಕೆಂದು ಬಯಕೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಚಿತ್ರಗಳನ್ನು ಹಾಕಿ ಅದರಲ್ಲಿ ಬಂದ ಲೈಕ್ ಹಾಗೂ ಕಾಮೆಂಟ್ಸ್ಗಳು ಹೆಚ್ಚಿನ ಕೆಲಸಕ್ಕೆ ಪ್ರೇರಣೆಯಾಯಿತು. ಸಾಕ್ಷ್ಯ ಸುದ್ದಿ, ಸಂಜೆ ಸಮಯ ಹಾಗೂ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಹವ್ಯಾಸಿ ಛಾಯಾಗ್ರಾಹಕರಾಗಿ ಕೆಲಸ ನಿರ್ವಹಿಸಿರುತ್ತಾರೆ. ಕೋವಿಡ್ ಸಂದರ್ಭದಲ್ಲಿ ತನ್ನ ಕುಟುಂಬದ ಯಜಮಾನನನ್ನು ಕಳೆದುಕೊಂಡ ಇವರು ತನ್ನ ಮನಸ್ಸಿನ ಭಾರವನ್ನು ಮರೆಯುವ ಸಲುವಾಗಿ ಪೂರ್ಣ ಅವಧಿಯ ಪತ್ರಿಕಾ ಲೋಕಕ್ಕೆ ಧುಮುಕಿದರು. ಇವರು ಹವ್ಯಾಸ ಮಾನವೀಯತೆಯ ಚಿತ್ರಗಳನ್ನು ಸೆರೆ ಹಿಡಿಯುವುದು, ಪ್ರಕೃತಿಯ ವಿಶೇಷವಾಗಿ ಸೆರೆ ಹಿಡಿಯುವುದು. ಒಟ್ಟಿನಲ್ಲಿ ಹೇಳುವುದಾದರೆ ಯಾವುದೇ ಸಮಾರಂಭದಲ್ಲಿಯೂ ಕೂಡ ವಿಶೇಷವಾಗಿ ಏನನ್ನಾದರೂ ಮಾಡಬಹುದು ಎಂದು ನೋಡುತ್ತಿರುತ್ತಾರೆ. ಇವರ ಒಡನಾಟ ಬೆಂಗಳೂರಿನ ಮಹಿಳಾ ಪತ್ರಕರ್ತರ ವೇದಿಕೆ 2025ರಲ್ಲಿ ಇವರನ್ನು ಸನ್ಮಾನಿಸಿದ್ದು, ಅದರಲ್ಲಿ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಅವರು ಸನ್ಮಾನಿಸಿದ್ದು ವಿಶೇಷ. ಮುಂದಿನದನ್ನು ಅವರ ಮಾತುಗಳಲ್ಲೇ ಕೇಳೋಣ. ಬನ್ನಿ ಗೆಳೆಯರೇ. ನನ್ನ ಹೆಸರು ಪೂರ್ಣಿಮಾ ಅಂತ. ನಮ್ಮದು ಊರು ಶಿವಮೊಗ್ಗ ಡಿಸ್ಟಿಕ್ಕು, ಹೊಸನಗರ ತಾಲೂಕು, ಅರಸಾಳು ಅಂತ ಒಂದು ಪುಟ್ಟ ಹಳ್ಳಿ. ಅಲ್ಲೇ ನನ್ನ ಮದುವೆ ಆಯಿತು. ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ಸಂಸಾರ ನಡೀತಾ ಇತ್ತು. ಸಂಸಾರ 2 ಮಕ್ಕಳಾಯಿತು. ಸುಮ್ಮನೆ ಇದ್ದರೆ ಕೂತ್ಕೊಂಡು ಕಾಲ ಕಳಿಯೋಕ್ಕೆ ನನಗೂ ಇಷ್ಟ ಇರಲಿಲ್ಲ. ಸರಿ, ತುಂಬಿದ ಕುಟುಂಬ ಇತ್ತು. ಅತ್ತೆ, ಮಾವ, ಓರ್ಗಿತಿ, ಅತ್ತಿಗೆ ಎಲ್ಲ ಇದ್ದರು. ಸರಿ, ಎಲ್ಲ ಇದ್ದಾಗ ನನಗೂ ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ಒಂದು ಸಲಹೆ ಕೇಳಿದೆ. ಸರಿ, ಏನಾದರೂ ಮಾಡಬೇಕಲ್ಲ ಅಂಥೇಳಿ, ಆಯಿತು, ಓಕೆ, ನಿನಗೇನು ಇಷ್ಟನೋ ಅದು ಮಾಡು ಅಂತ ಹೇಳಿದ್ರು. ನಂತರ ನನಗೆ ಫೋಟೋಗ್ರಫಿ ಅಂದರೆ ಸ್ವಲ್ಪ ಇಷ್ಟ ಇತ್ತು. ಚಿಕ್ಕ ವಯಸ್ಸಿಂದನೂ ಇತ್ತು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ಸರಿ, ಇವ್ರ ಬೆಂಬಲ ಸಿಕ್ತು. ಅಲ್ಲಿಂದ ನನಗೊಂದು ಕ್ಯಾಮ್ರಾ ತೆಕ್ಕೊಟ್ರು. ದೊಡ್ಡವರೆಲ್ಲ ಸಲಹೆ ತೊಗೊಂಡೆ. ಅವರೊಂದು ದಾರಿ ತೋರಿಸಿದ್ರು. ನನಗೆ ಒಂದು ಪೇಪರ್ನಲ್ಲಿ, ಈವ್ನಿಂಗ್ ಪೇಪರಲ್ಲಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅದು ಫ್ರೀಲಾನ್ಸಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹೀಗೆ ಮಾಡ್ತಾ ಆಮೇಲೆ ಒಬ್ಬೊಬ್ರದ್ದೇ ಕಾಂಟ್ಯಾಕ್ಟ್ ಬೆಳೀತು. ಕೆಲಸಗಳ ಬಗ್ಗೆ ಆಸಕ್ತಿ ಹುಟ್ಟಿತು. ಇನ್ನೂ ಮಾಡಬೇಕಲ್ಲ ಅಂತ ಆಸೆ ಆಗ್ತಾಯಿತ್ತು. ಹಂಗೆ ಇದೇ ದಿನ ಕಳೀತಾ ನನಗೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಕಲಿಬೇಕು ಅಥವಾ ನಾನೇನಾರ ಸಾಧನೆ ಮಾಡಬೇಕು ಅನ್ನೋದು ತಲೆಯಲ್ಲಿ ಬರ್ತಾ ಇತ್ತು. ಸರಿ, ಹಾಗೆ ಸಲಹೆ ತಗೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಪೇಪರ್ಗೆ ಮಾಡಿದೆ. ಹೀಗೆ ಒಂದೊಂದೇ ಪೇಪರ್ಗೆ ಅನುಭವ ಚೆನ್ನಾಗಿ ಆಗ್ತಾಯಿತ್ತು ನನಗೆ. ಆದಾಗ ಫೋಟೋಗ್ರಫಿ ಬಗ್ಗೆನೂ ಇನ್ನೂ ಆಸಕ್ತಿ ಹೆಚ್ಚಾಯಿತು. ಆಮೇಲೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಬೇಕು ಅಂತ ಆಸೆ ಆಯಿತು. ಸರಿ, ಅದಕ್ಕೆ ನಾಗರಹೊಳೆಗೆ ಹೋದೆ. ಅಲ್ಲಿ ಸಿಗೋ ಪ್ರಾಣಿಗಳದ್ದು ಫೋಟೋ ತೆಗೆದೆ. ಆಮೇಲೆ ನಮ್ಮ ಫೋಟೋ ಜರ್ನಲಿಸ್ಟು ಒಂದು ಪ್ರತಿ ವರ್ಷವೂ ಕಾರ್ಯಕ್ರಮ ಇಡ್ತಾರೆ, ಫೋಟೋ ಎಕ್ಸಿಬಿಷನ್ ಇಡ್ತಾರೆ. ಅದರಲ್ಲಿ ನಾನು ಒಂದು ಫೋಟೋಗಳನ್ನ ಕೊಡ್ತಾ ಬಂದೆ. ಹೀಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತು. ಕೆಲಸ ಮಾಡ್ತಾ ಹೋದೆ. ಕೆಲವು ಫೋಟೋಗಳಿಗೆ ತೆಗಿಬೇಕಾದ್ರೆ ಅದರದ್ದು ಆಸಕ್ತಿನೇ ಬೇರೆ. ಅಂದರೆ ಒಂದು ತುಂಬ ಚಾಲೆಂಜಸ್ಸು ಇರುತ್ತೆ. ಅದು ಹೆಣ್ಮಕ್ಳು ಈ ಫೀಲ್ಡಿಗೆ ಬರೋದು ತುಂಬ ಕಷ್ಟ, ಬರೋದಿಲ್ಲ ಯಾರೂ. ಅದು ಹಾಗೆ ಅದ್ರ ಬಗ್ಗೆ ಕಷ್ಟನೂ ಇದೆ, ಹಂಗೂ ಅದೇ ಥರ ಸುಖನೂ ಇದೆ. ಅದರೊಳಗೆ ಎರಡೂ ನಾನು ನಿಭಾಯಿಸ್ಕೊಂಡು ಹೋಗಬೇಕು. ಫೋಟೋಗಳ ಬಗ್ಗೆ ಹೇಳಬೇಕು ಅಂದರೆ ನೂರಾರು ಅರ್ಥಗಳು ಕೊಡುತ್ತೆ. ನಾವು ಚಾಲೆಂಜಲ್ಲಿ ಫೋಟೋ ತೆಗಿಬೇಕಾಗತ್ತೆ. ಅದು ಒಬ್ಬೊಬ್ಬರ ದೃಷ್ಟಿಲಿ ಒಂದೊಂದು ಥರ ಕಾಣಿಸುತ್ತೆ. ಇವಾಗ ನನ್ನ ದೃಷ್ಟಿಲಿ ಒಂಥರ ಕಾಣಿಸಿದ್ರೆ ಬೇರೆ ದೃಷ್ಟಿಲಿ ಒಂಥರ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟಪಟ್ಟಿದ್ದಂದರೆ ಮೋದಿ ಬೆಂಗಳೂರಿಗೆ ಬಂದಾಗ ನಾನು ತೆಗೆದಿರೋ ಒಂದು ಫೋಟೋ ನಂಗೆ ಭಾಳ ಇಷ್ಟ ಆಯಿತು. ನೆಕ್ಸ್ಟು ರಾಜನಾಥ್ ಸಿಂಗ್ ಬಂದಿದ್ದರು, ಅವಾಗೂ ನನ್ನ ಹತ್ತಿರದಿಂದನೇ ತೆಗೆದೆ. ಅದು ನನಗೆ ಖುಷಿ ಕೊಡ್ತು. ಆಮೇಲೆ ಕೆಲವು ಹಾಫ್ ಬೀಟ್ ಫೋಟೋಗಳು ಅಂದರೆ ತುಂಬ ಇಷ್ಟ. ಅದು ಕೆಲವರು ಮಕ್ಕಳುಗಳಿಗೆ, ಅನಾಥ ಮಕ್ಕಳಿಗೆ ಅಥವಾ ಕಾಲಿಲ್ದಿರೋ ಮಕ್ಕಳಿಗೆ
ಅದೆಲ್ಲ ಫುಡ್ ಕೊಡ್ತಾ ಇರ್ತಾರೆ, ಊಟ ಮಾಡಿಸ್ತಾ ಇರ್ತಾರೆ. ಅದೆಲ್ಲ ಕೆಲವು ಫೋಟೋಗಳೆಲ್ಲ ತುಂಬ ಖುಷಿ ಕೊಡುತ್ತೆ ನನಗೆ. ನಾನು ತೆಗೆದಾಗ ನನಗೆ ಖುಷಿ ಆಗುತ್ತೆ. ನಾನು ಪೇಪರಿಗೆ ಬಂದಾಗ ಅದು ಬೈಲಿನ್ ಹಾಕಿದಾಗ ಇನ್ನೂ ಖುಷಿ ಆಗುತ್ತೆ. ಓ, ನಾನು ತೆಗ್ದಿರೋ ಫೋಟೋ ಬೈಲಿನ್ ಬಂದಿದೆಯಲ್ಲ ಅಂತ ಒಂದು. ಹಾಗೆ ಫೋಟೋ ಜರ್ನಲಿಸ್ಟ್ನಲ್ಲಿರೋ ಎಲ್ಲ ಫೋಟೋಗ್ರಾಫರು ನನಗೆ ಸಲಹೆ ಕೊಡ್ತಾರೆ. ಆಮೇಲೆ ಸಪೋರ್ಟಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ. ಆಮೇಲೆ ಕೆಲವು ಸತಿ ತಿಕ್ಕಾಟ, ಜಗಳಾಟ ಅದೆಲ್ಲ ಇದ್ದೇ ಇರುತ್ತೆ. ಈಗ ಫೋಟೋ ತೆಗಿಬೇಕಾದ್ರೆ ನಾನು ಮುಂದೆ ಅಂತ ನಾನು ಇರ್ತೀನಿ, ನನ್ನ ಹಿಂದೆ ಬೇಕಾದಷ್ಟು ಜನ ಇರ್ತಾರೆ, ತಳ್ಳ ಜನನೂ ಇರ್ತಾರೆ. ಅದ್ರ ಮಧ್ಯೆ ಫೋಟೋ ತೆಗಿಬೇಕಂದ್ರೆ ಒಂದು ಸಾಹಸ ಅನಿಸುತ್ತೆ. ಆದರೂ ನನಗೆ ಹೆಣ್ಮಗಳು ಅಂತೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಹೀಗೆ ಕೆಲವು ಅನುಭವಗಳೆಲ್ಲ ತುಂಬ ಇದೆ.